ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಬಂದು ಬಜಾಜ್ ಪಲ್ಸರ್ 220F LED ಮಾಡಲ್ಲು. ನೋಡ್ಬೋದು ಮುಂದ್ಗಡೆ LED ಲೈಟ್ ಇದೆ, LED ಪ್ರೊಜೆಕ್ಟರ್ ಸೆಟಪ್ ಇದೆ. ಲೆಟ್ಸ್ ಗೋ ಫಾರ್ ಎ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ. ಗಾಡಿ ಮೇಲೆ ಕುಂತ ಅಷ್ಟೊತ್ತಿಗೆ ಗಾಡಿ ನಮಗೆ ಲೈಟ್ ವೆಯ್ಟ್ ಥರ ಫೀಲ್ ಆಗುತ್ತೆ. ಹಾರ್ಡರ್ ಬ್ರೇಕ್ ಮಾಡಿದ್ರೆ ನಮ್ಮ ಪ್ರೈವೇಟ್ ಪಾರ್ಟಿಗೆ ಏನೂ ಆಗೋಲ್ಲ, ಯಾಕಂದರೆ ಟ್ಯಾಂಕ್ನ ಆ ಥರ ಡಿಸೈನ್ ಮಾಡಿದ್ದಾರೆ. ಆದರೆ KTM ಅಲ್ಲಿ ಮಾಡೋಕ್ಕಾಗಲ್ಲ ಗುರು, ಟಚ್ ಆಗಿಬಿಡುತ್ತೆ ಪ್ರೈವೇಟ್ ಪಾರ್ಟಿಗೆ. ಪಾರ್ಟ್ ನೋಡಿ, ಹೈ ಬೀಮು, ಲೋ ಬೀಮು, ಡಿಮಂಡ್ ಡಿಪ್ಪು ಯಾವ ಥರ ಲೈಟ್ ಫಾಲ್ ಆಗ್ತಿದೆ. ಆ್ಯಂಡ್ ಹ್ಯಾಂಡಲ್ ಬಾರ್ ಸ್ವಿಚಸ್ನಲ್ಲಿ ಲೈಟ್ ಗ್ಲೋ ಆಗ್ತಿದೆ. ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ಗಾಡಿನ ಒಂದು ಸ್ವಲ್ಪ ಹಿಂಡೋಣ. 2026 ಮಾಡೆಲ್, E20 ಫ್ಯೂಯಲ್ ಕಂಪ್ಯಾಟಬಲ್ ಗಾಡಿನ. ಫ್ರಂಟು ಬ್ಯಾಕು ಸಸ್ಪೆನ್ಷನ್ನು ಚೆನ್ನಾಗಿದೆ. ಈಗ ಹತ್ತು ಯಾವ ಥರ ಆಯ್ತದ ಅಂತ ನೋಡೋಣ. ನನ್ನ ತೂಕ ಬಂದು 95. ಪವರ್ ಡೆಲಿವರಿಯಲ್ಲಿ ಲ್ಯಾಗೇ ಇಲ್ಲ ಗುರು. ಹಪ್ಪು ಚೆನ್ನಾಗಿ ಹತ್ತದು. ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. 5 ಗೇರ್ಸ್ ಬರುತ್ತೆ ಈ ಒಂದು ಬೈಕ್ನಲ್ಲಿ. ನ್ಯೂಟ್ರಲ್, ಮಿರರ್ಸ್ನೆಲ್ಲ ಸೆಟ್ ಮಾಡ್ಕೊಳ್ಬೇಕು ಗುರು. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತ್ ಗೇರ್. ಬ್ರೇಕಿಂಗ್ ಚೆನ್ನಾಗಿದೆ. ಫ್ರಂಟು ABS ಬರುತ್ತೆ. ಆರಾಮಾಗಿ 100 ಟಚ್ ಆಗುತ್ತೆ. ಗೇರು ಸ್ಲಿಕ್ ಆಗಿ ಚೇಂಜ್ ಆಗುತ್ತೆ. ಈಗ U-turn ತಗೊಳ್ಳೋಣ. ಹೆಂಗ್ ಬೇಕಾದ್ರೂ ತಗೊಳ್ಬೋದು, ಕಾಲು ನೆಲಕ್ಕೆ ಹಿಡ್ದೇ ತಗೊಳ್ಬೋದು. ಬಟ್ ಪ್ರಿಫರಬಲಿ ಕಾಲು ಒಂದು ಸ್ವಲ್ಪ ನೆಲಕ್ಕಿಟ್ಟೆ ತಗೊಳ್ಬೇಕು. ಒಳ್ಳೆ ಮಜಾ ಕೊಡುತ್ತೆ ಈ ಗಾಡಿ. ಡ್ಯುಯಲ್ ಆರನ್ ಬರುತ್ತೆ. ಸಕ್ಕತ್ತಾಗಿದೆ ಈ ಒಂದು ಆರನ್ನು. ಕಂಟ್ರೋಲಿಂಗು ಸಕ್ಕತ್ತಾಗಿದೆ. ನಾವು ಹೇಳಿದ ಮಾತು ಕೇಳುತ್ತೆ.
ಓವರಾಲ್ ಹೇಳಬೇಕು ಅಂದರೆ ಹೈವೇ ಕ್ರೂಸಿಂಗಲ್ಲಿ ಸಖತ್ತಾಗಿದೆ ಈ ಒಂದು ಗಾಡಿ. ರೈಡಿಂಗ್ ಪೋಸ್ಟರ್ ಚೆನ್ನಾಗಿದೆ, ರೈಡನ್ನ ಸೀಟಿಂಗ್ ರೂಮ್ ಚೆನ್ನಾಗಿದೆ, ಒಂದು ಫ್ಯಾಮಿಲಿ ಬೈಕು. ಹ್ಯಾಂಡಲ್ ಬಾರು ಸ್ಪೋರ್ಟ್ಸ್ ಬೈಕ್ ಥರ ಇಲ್ಲ, ಬಟ್ ಇದೊಂದು ಸ್ಪೋರ್ಟ್ಸ್ ಬೈಕು, ಹೈವೇ ಕ್ರೂಸಿಂಗ್ ಬೈಕು ಅನ್ಬೋದು. ತುಂಬ ಮುಂದೆ ಬಗ್ಗಂಗಿಲ್ಲ, ಆದರೆ ಮುಂದೆ ಬಗ್ಬೇಕು, ಬ್ಯಾಕ್ ಪೈನ್ ಬರಲ್ಲ. ರಿಲ್ಯಾಕ್ಸ್ ಪೋಸ್ಟರ್, ಆರಾಮಾಗಿ ಕುತ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು, ಬ್ಯಾಕ್ ಪೈನ್ ಎಲ್ಲ ಬರಲ್ಲ. ಹಿಂದ್ಗಡೆ ವೈಡರ್ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ. ನೀವು ಈ ಗಾಡಿನ ತಗೊಂಡ್ರೆ ನನ್ನ ಪ್ರಕಾರ ಹೇಳ್ತೀನಿ, ಯಾವೊಂದು ಗಾಡಿನೂ ಇಷ್ಟಪಡಲ್ಲ, ಅಷ್ಟು ಚೆನ್ನಾಗಿದೆ ಗಾಡಿ. ಒಳಗಡೆ ಟಕ್ಕಿನಾಗಿಲ್ಲ, ನಾವು ಗಾಡಿ ಮೇಲೆ ಕುಂತಿರ್ತೀವಿ. ಸೊ ನಾವು ರೋಡ್ನ ಆರಾಮಾಗಿ ವ್ಯೂ ಮಾಡ್ಬೋದು. ಕಾರ್ನರಿಂಗ್ ಮಾಡ್ಬೇಕಾರೆ ಅಥವಾ ಓವರ್ಟೇಕ್ ಮಾಡ್ಬೇಕಾರೆ ಅಥವಾ ಹೈ ಸ್ಪೀಡ್ ಮಾಡ್ಬೇಕಾರೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ನಿಮಗೆ RS200 ನೀವು ಟಕ್ಕಿನಾಗಿರ್ತೀರ, ಈ ಒಂದು ಬೈಕಲ್ಲಿ ನೀವು ಗಾಡಿ ಮೇಲೆ ಕುಂತಿರ್ತೀರ. ಸೊ ನಿಮಗೆ ವ್ಯೂವಿಂಗ್ ಚೆನ್ನಾಗಿರುತ್ತೆ, ಬಟ್ ಬ್ಯಾಕ್ ಪೈನ್ ಬರಲ್ಲ, ಶೋಲ್ಡರ್ ಪೈನು ಬರಲ್ಲ, ಮತ್ತು ರಿಸ್ಟ್ ಪೈನು ಬರಲ್ಲ. ಎವ್ರಿಥಿಂಗ್ ಈಸ್ ಗುಡ್. ಗಾಡಿ ಲೀನಾಗಿದೆ. ಲೀನಿಯರ್ ಪವರ್ ಡೆಲಿವರಿ, ನೀವು ಹೆಂಗೆ ರುಬ್ಬಿದ್ರೂ ಲೀನಿಯರಾಗೆ ಪವರ್ ಡೆಲಿವರಿ ಮಾಡುತ್ತೆ. ಈ ವಾರ ನೋಡಿದ್ರೆ ಗೊತ್ತಾಗುತ್ತೆ ಇದು 220F ಅಂತ. ನೀವೇನಾರ ತಾಲೂಕ್ ಲೆವೆಲಲ್ಲಿದ್ದರೆ ಒಂದು ಒಳ್ಳೆ ಮೈಲೇಜ್ ಜೊತೆಗೆ ಒಂದು ಒಳ್ಳೆ ಗಾಡಿ ಬೇಕು ಅಂದರೆ ಬಜಾಜ್ ಪಲ್ಸರ್ 220F ಮೈಲೇಜ್ ಎಷ್ಟು ಕೊಡುತ್ತೆ ಅಂದರೆ 35 to 40. ಚೆನ್ನಾಗಿ ಹಿಂಡಿದ್ರೆ 35 ಕೊಡುತ್ತೆ, ನಾರ್ಮಲಾಗಿ ಹಿಂಡಿದ್ರೆ 40 ಕೊಡುತ್ತೆ 1 ಲೀಟ್ರಿಗೆ. E20 ಫ್ಯೂಯಲ್ ಕಂಪ್ಯಾಟಬಲ್ ಆಗಿರುತ್ತೆ ಈ ಒಂದು ಗಾಡಿ. ನೀವು ಯಾವ ಪೆಟ್ರೋಲ್ ಹಾಕ್ಸಿದ್ರೂ ಬಜಾಜು ಗಾಡಿಗಳು ಚೆನ್ನಾಗಿ ಓಡ್ತವೆ, ಮೈಲೇಜು ಚೆನ್ನಾಗಿರ್ತವೆ, ಸರ್ವಿಸು ಚೆನ್ನಾಗಿರುತ್ತೆ. ಆ್ಯಂಡ್ ಮೇಜರ್ಲಿ ಹೇಳಬೇಕು ಅಂದರೆ ಸ್ಪೇರ್ ಪಾರ್ಟ್ಸು ಬೇಗ ಸಿಗುತ್ತೆ ಏನಾರ ಹೋದರೆ. ನೋಡಿ ಸ್ಪೇಸಿಂಗ್ ಹೆಂಗಿದೆ, ಬಟ್ ಈ ಮಿರರ್ಸ್ ಇದ್ದಾವೆ, ನೋಡ್ಕೊಳ್ಬೇಕು ಹುಷಾರಾಗಿ. ಈ ಬಾಡಿ ಹೋಗ್ಬಿಡುತ್ತೆ, ಬಟ್ ಮಿರರ್ಸ್ ಹೋಗಲ್ಲ. ನೋಡಿ ನಾನು ಹ್ಯಾಂಡಲ್ನ ಕೈ ಬಿಟ್ಟು ಓಡಿಸ್ತಾ ಇದ್ದೀನಿ. ತುಂಬಾ ಸ್ಟೇಬಲ್ ಆಗಿದೆ ಗಾಡಿ. ಪವರ್ ಟು ವೇಟ್ ರೇಷಿಯೋ ಸಖತ್ತಾಗಿದೆ, ಬ್ಯಾಲೆನ್ಸಿಂಗ್ ಚೆನ್ನಾಗಿದೆ, ಫ್ರೇಮ್ ಚೆನ್ನಾಗಿದೆ. ಈ ಗಾಡಿಯಲ್ಲಿ ಎಲ್ಲ ಚೆನ್ನಾಗಿದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿ ತಗೊಳ್ಬೋದು. ಆ್ಯಂಡ್ ಮೇಜರ್ಲಿ ಹೇಳಬೇಕು ಅಂದರೆ ಕಾಸ್ಟ್ ಎಫೆಕ್ಟಿವ್. ನೀವು ಈ ಗಾಡಿ ತಗೊಂಡ್ರೆ ಆರಾಮಾಗೆ ನೀವು ಲೈಫ್ ಲಾಂಗ್ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಸೂಟೇಬಲ್. ಆಫೀಸ್ಗೂ ತಗೊಂಡೋಗ್ಬೋದು, ಈ ಕಡೆ ಪಾರ್ಟಿ ಮಾಡೋಕ್ಕೂ ತಗೊಂಡೋಗ್ಬೋದು, ಆ ಕಡೆ ಲಾಂಗ್ ಡ್ರೈವ್ಗೂ ತಗೊಂಡೋಗ್ಬೋದು. ಆಲ್ರೌಂಡರ್ ಅಂತ ಕರಿತೀನಿ ನಾನು ಈ ಗಾಡಿನ. ಈಗ ಸಿಗ್ನಲ್ನಲ್ಲಿ ನಾನು ನಿಂತಿದ್ದೀನಿ. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ, ಆಲ್ಮೋಸ್ಟ್ ಆಗುತ್ತೆ, ಬಟ್ ಒನ್ ಲೆಗ್ನ ಫುಟು ಫುಲ್ ಫ್ಲ್ಯಾಟ್ ಆಗುತ್ತೆ. ಸ್ವಲ್ಪ ನಾನು ದಪ್ಪ ಇದ್ದೀನಿ, ನನ್ನ ಹೈಟ್ ಬಂದು 5.7. ಸೊ 5.7 ಇರೋರಿಗೆ ಫ್ಲ್ಯಾಟ್ ಆಗುತ್ತೆ, ಸಣ್ಣಕ್ಕಿದ್ರೆ ಮಾತ್ರ.